ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದಂತಹ ಮೊಸಾದ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯ ಕಾರ್ಯಾಚರಣೆ ನಡೆಸುವ ಸಂಸ್ಥೆಗಳಲ್ಲಿ ಒಂದು. ತನ್ನ ಶತ್ರುಗಳನ್ನ ವಿಶ್ವದ ಯಾವುದೇ ಮೂಲೆಯಲ್ಲಿದ್ರೂ ಪತ್ತೆ ಹಚ್ಚಿ ಹತ್ಯೆ ಮಾಡುವಂತಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಇರಾನ್ನ ಅತ್ಯಂತ ಸುರಕ್ಷಿತ ಮತ್ತು ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ಇದ್ದ ಪರಮೋಚ್ಚ ನಾಯಕನ ಹತ್ಯೆಯು ಮೊಸಾದ್ನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮತ್ತು ಸಂಕೀರ್ಣ ಕಾರ್ಯಾಚರಣೆಯಾಗಿದೆ. ಇರಾನ್ ಮೇಲೆ ಈ ಸಂಸ್ಥೆ ನಡೆಸಿದ ದಾಳಿಗಳ ಹಿಂದಿನ ಮಾಸ್ಟರ್ ಪ್ಲಾನ್ ಏನು? ಜಗತ್ತಿನ ಡೆಡ್ಲಿ ಗುಪ್ತಚರ ಸಂಸ್ಥೆ ಮೊಸಾದ್ ಹೇಗೆ ಕೆಲಸ ಮಾಡುತ್ತೆ? ಈ ಸಂಸ್ಥೆ ಆರಂಭ ಆಗಿದ್ದು ಯಾವಾಗ? ಇದರ ಪ್ರಸಿದ್ಧ ಕಾರ್ಯಾಚರಣೆಗಳು ಯಾವುವು? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊಸಾದ್ ಇರಾನಿನ ಪರಮೋಚ್ಚ ನಾಯಕ ಅಲಿ ಖಮೇನಿ ಅವರನ್ನ ಹತ್ಯೆ ಮಾಡೋ ಮೂಲಕ ಜಗತ್ತೇ ಬೆರಗಾಗುವಂತೆ ಮಾಡಿದೆ. ಈ ಕಾರ್ಯಾಚರಣೆ ಮೊಸಾದ್ ಸಂಸ್ಥೆಯ ಅಪಾರ ಬುದ್ಧಿಶಕ್ತಿ ಮತ್ತು ತಾಂತ್ರಿಕ ಶ್ರೇಷ್ಠತೆಗೆ ಹೆಸರುವಾಸಿಯಾಗಿದೆ, ಸಾಕ್ಷಿಯಾಗಿದೆ. ಮತ್ತು ಟೆಹರಾನ್ನ ಅತ್ಯಂತ ಸುರಕ್ಷಿತ ವಲಯದಲ್ಲಿ ಇದ್ದಂತಹ ಖಮೇನಿಯನ್ನ ಪತ್ತೆ ಹಚ್ಚೋದಕ್ಕೆ ಮೊಸಾದ್ ಸೈಬರ್ ಬೇಹುಗಾರಿಕೆ ಮತ್ತು ಎಐ ಚಾಲಿತ ಕ್ಷಿಪಣಿಗಳನ್ನ ಬಳಕೆ ಮಾಡಿತ್ತು. ಈ ಹತ್ಯೆಯ ಯಶಸ್ಸಿನ ಹಿಂದೆ ಕೇವಲ ತಂತ್ರಜ್ಞಾನ ಮಾತ್ರ ಅಲ್ಲ, ಇರಾನ್ನ ಭದ್ರತಾ ಪಡೆಯಲ್ಲಿ ಇರುವಂತಹ ರಹಸ್ಯ ಏಜೆಂಟ್ಗಳ ಮಾಹಿತಿಯೂ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಶತ್ರುಗಳ ರೆಡಾರ್ ವ್ಯವಸ್ಥೆಯನ್ನ ಜಾಮ್ ಮಾಡುವ ಮೂಲಕ ಇಸ್ರೇಲ್ ಈ ದಾಳಿಯನ್ನ ಅತ್ಯಂತ ನಿಖರವಾಗಿ ನಡೆಸಿತು. ಈ ಘಟನೆ ಇಡೀ ಮಧ್ಯಪ್ರಾಚ್ಯದ ರಾಜಕೀಯ ಸಮೀಕರಣವನ್ನ ಬದಲಾವಣೆ ಮಾಡಿದೆ. ಇಸ್ರೇಲ್ನ ಭದ್ರತೆಗೆ ಬೆದರಿಕೆ ಹಾಕುವಂತಹ ಯಾರಿಗಾದ್ರೂ ಸರಿ, ನಾವು ಎಲ್ಲಿದ್ರೂ ನಿಮ್ಮನ್ನ ತಲುಪಬಲ್ಲೆವು ಅನ್ನೋದಕ್ಕೆ ಇದು ಬಲವಾದ ಸಂದೇಶವನ್ನ ನೀಡಿದೆ. ಇದು ಮೊಸಾದನ್ನ ವಿಶ್ವದ ಅತ್ಯಂತ ಭೀತಿ ಹುಟ್ಟಿಸುವ ಮತ್ತು ಪ್ರಬಲಶಾಲಿ ಗುಪ್ತಚರ ಸಂಸ್ಥೆಯನ್ನಾಗಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಮೊಸಾದ್ ಅಂದ್ರೆ ಸುಮ್ಮನೆ ಅಲ್ಲ, ಇದು ಇಸ್ರೇಲ್ನ ಏಜೆಂಟ್ ಆಫ್ ಡೆತ್ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ಸಂಸ್ಥೆಯ ವಿಶೇಷತೆಗಳನ್ನ ಏನು ಅಂತ ನೋಡೋದಾದ್ರೆ, ವಿಶ್ವದ ಅತ್ಯಂತ ಅಪಾಯಕಾರಿ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದಾದಂತಹ ಮೊಸಾದ್ ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಇದು ನಂಬಿದೆ. ಈ ಸಂಸ್ಥೆ ಇರಾನ್ನ ಪರಮಾಣು ಬಾಂಬ್ ತಯಾರಿಕಾ ಕನಸನ್ನ ಭಗ್ನಗೊಳಿಸೋದಕ್ಕೆ ಕಳೆದ 10 ವರ್ಷಗಳಲ್ಲಿ 5ಕ್ಕೂ ಹೆಚ್ಚು ಅಗ್ರಗಣ್ಯ ಅಣು ವಿಜ್ಞಾನಿಗಳನ್ನ ಅವರದ್ದೇ ನೆಲದಲ್ಲಿ ಹತ್ಯೆ ಮಾಡಿದೆ. ಇರಾನ್ನ ಅತ್ಯಂತ ಸುರಕ್ಷಿತ ಮಿಲಿಟರಿ ರಹಸ್ಯಗಳನ್ನ ಡಿಜಿಟಲ್ ರೂಪದಲ್ಲಿ ಕಳವು ಮಾಡೋದ್ರಲ್ಲಿ ಇದು ಜಗತ್ತಿನಲ್ಲೇ ನಂಬರ್ 1. ಇನ್ನು 4ನೇ ವಿಶೇಷತೆ, ಇಸ್ರೇಲ್ನ ಒಟ್ಟು ರಕ್ಷಣಾ ಬಜೆಟ್ ಏನಿದೆ, ಒಂದು ದೊಡ್ಡ ಪಾಲು ಈ ಸಂಸ್ಥೆಯ ರಹಸ್ಯ ಕಾರ್ಯಾಚರಣೆಗಳಿಗೆ ಅಂತಾನೆ ಮೀಸಲಿಡಲಾಗಿದೆ. ಇನ್ನು 5ನೇ ಪಾಯಿಂಟ್ ಅಂದ್ರೆ, ಶತ್ರು ದೇಶದ ಪ್ರಧಾನಿ ಅಥವಾ ಅಧ್ಯಕ್ಷರ ಬೆಡ್ರೂಮ್ ವರೆಗೂ ಕೂಡ ನುಗ್ಗುವಂತಹ ಗೂಢಚಾರರ ಜಾಲವನ್ನ ಈ ಸಂಸ್ಥೆ ಒಳಗೊಂಡಿದೆ. ಈ ಸಂಸ್ಥೆಯ ಇತಿಹಾಸವನ್ನ ಕೆದಕ್ತಾ ಹೋದ್ರೆ, ಇದು ಆರಂಭ ಆಗಿದ್ದು 1949ರಲ್ಲಿ. ಇಸ್ರೇಲ್ ದೇಶ ಉದಯವಾದ ಬೆನ್ನಲ್ಲೇ ದೇಶದ ಸುರಕ್ಷತೆಗೆ ಅಂತ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಕೋಆರ್ಡಿನೇಷನ್ ಹೆಸರಿನಲ್ಲಿ ಇದು ಜನ್ಮ ತಾಳುತ್ತೆ. 1951ರಲ್ಲಿ ಇದು ಅಧಿಕೃತವಾಗಿ ಮೊಸಾದ್ ಅಂತ ಮರುನಾಮಕರಣ ಆಗುತ್ತೆ. ವಿಶ್ವದಾದ್ಯಂತ ಹರಡಿದ ನಾಜಿ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡೋದ್ರಲ್ಲಿ ಆರಂಭವಾದಂತಹ ಈ ಸಂಸ್ಥೆ ಪಯಣ ಇವತ್ತು ಇರಾನ್ನಂತಹ ಬಲಿಷ್ಠ ಶತ್ರುಗಳ ಅಣುಕೇಂದ್ರಗಳನ್ನ ಸ್ಫೋಟಿಸೋ ಹಂತಕ್ಕೆ ಮತ್ತು ಸರ್ವೋಚ್ಚ ನಾಯಕನನ್ನ ಹತ್ಯೆ ಮಾಡುವ ಹಂತಕ್ಕೆ ಬಂದು ನಿಂತಿದೆ. ಮೊಸಾದ್ ಯಾಕೆ ಇಷ್ಟು ಸ್ಪೆಷಲ್ ಅಂತ ನೋಡೋದಾದ್ರೆ, ವಿಶ್ವದ ಇತರೆ ಗುಪ್ತಚರ ಸಂಸ್ಥೆಗಳಿಗೆ ಹೋಲಿಕೆಯನ್ನ ಮಾಡಿದ್ರೆ ಮೊಸಾದ್ನ ಕಾರ್ಯಾಚರಣೆಗಳು ಅತ್ಯಂತ ನಿಖರ ಮತ್ತು ಕ್ರೂರವಾಗಿರುತ್ತೆ. ಇದು ಕೇವಲ ಮಾಹಿತಿಯನ್ನ ಕಲೆ ಹಾಕೋದು ಮಾತ್ರ ಅಲ್ಲ, ಶತ್ರುವನ್ನ ನಾಶಪಡಿಸೇ ಅಂತಿಮ ನಿರ್ಧಾರಕ್ಕೆ ಬರುವಂತದ್ದು. ಇರಾನ್ನ ಅಣು ವಿಜ್ಞಾನಿ ಮೊಹಸೆನ್ ಫಕ್ರಿಜಾದೆಯನ್ನ ಸ್ಯಾಟಲೈಟ್ ನಿಯಂತ್ರಿತ ಮಷಿನ್ ಗನ್ ಮೂಲಕ ಹತ್ಯೆ ಮಾಡಿದ್ದು ಮೊಸಾದ್ನ ತಾಂತ್ರಿಕ ಶಕ್ತಿ ಎಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಈಗ ಖಮೇನಿ ಹತ್ಯೆ ಇಡೀ ಮಧ್ಯಪ್ರಾಚ್ಯವನ್ನೇ ಹೊತ್ತಿ ಉರಿಯುವಂತೆ ಮಾಡಿದೆ. ಅಲಿ ಖಮೇನಿ ಹತ್ಯೆಯ ಕಾರ್ಯಾಚರಣೆಯ ಪ್ರಮುಖ ಹಂತಗಳನ್ನ ನೋಡೋದಾದ್ರೆ, ಒಳಗಿನಿಂದಲೇ ಮಾಹಿತಿಯ ಸೋರಿಕೆ ಆಗಿತ್ತು. ಇರಾನ್ನ ಅತ್ಯುನ್ನತ ಭದ್ರತಾ ಸಂಸ್ಥೆಯಾದಂತಹ ರೆವಲ್ಯೂಷನರಿ ಗಾರ್ಡ್ನ ಒಳಗೆ ಮೊಸಾದ್ನ ಈ ಏಜೆಂಟ್ಗಳನ್ನ ನುಗ್ಗಿಸಿ ಆ ಮೊಸಾದ್ ಯಶಸ್ಸನ್ನ ಗಳಿಸಿತು. ಖಮೇನಿಯವರ ದೈನಂದಿನ ಚಲನವಲನಗಳು, ಅವರು ತಂಗುವಂತಹ ರಹಸ್ಯ ಸ್ಥಳಗಳು ಮತ್ತು ಅವರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಕೂಡ ನಿಖರವಾದ ಅಂದ್ರೆ ರಿಯಲ್ ಟೈಮ್ ಮಾಹಿತಿಯನ್ನ ಈ ಮೊಸಾದ್ ಏಜೆಂಟ್ಗಳು ಮೊಸಾದ್ಗೆ ಒದಗಿಸ್ತಾ ಇದ್ರು. ಇದು ಕಾರ್ಯಾಚರಣೆಯ ಮೊದಲ ಮತ್ತು ಪ್ರಮುಖ ಹಂತವಾದ್ರೆ, ಎರಡನೇದು ಸೈಬರ್ ಯುದ್ಧ ಮತ್ತು ಸಿಗ್ನಲ್ ಜಾಮಿಂಗ್. ಈ ಜಾಮಿಂಗ್ ಮಾಡುವಂತದ್ದು ಸಿಗ್ನಲ್ ಇದೆಯಲ್ಲ, ದಾಳಿ ಸಮಯದಲ್ಲಿ ಇರಾನ್ನ ರೆಡಾರ್ ವ್ಯವಸ್ಥೆ ಮತ್ತು ಅಲ್ಲಿನ ಸಂವಹನ ಜಾಲವನ್ನ ಸಂಪೂರ್ಣವಾಗಿ ಹಳಿ ತಪ್ಪಿಸೋದಕ್ಕೆ ಈ ಮೊಸಾದ್ ಈ ಅತ್ಯಾಧುನಿಕ ಸೈಬರ್ ಅಸ್ತ್ರವನ್ನ ಬಳಕೆ ಮಾಡಿತ್ತು. ಇದರಿಂದಾಗಿ ಇರಾನ್ನ ವೈಮಾನಿಕ ರಕ್ಷಣಾ ವ್ಯವಸ್ಥೆಯ ದಾಳಿಯನ್ನ ಪತ್ತೆ ಹಚ್ಚೋದ್ರಲ್ಲಿ ಆ ವ್ಯವಸ್ಥೆ ವಿಫಲ ಆಗಿತ್ತು.
ಇನ್ನು ಮೂರನೇದು ಸುಧಾರಿತ ತಂತ್ರಜ್ಞಾನದ ಬಳಕೆ. ಈ ಹತ್ಯೆಯಲ್ಲಿ ಈ ಡ್ರೋನ್ಗಳನ್ನ ಅಥವಾ ಸ್ಟೆಲ್ತ್ ಅನ್ನುವಂತಹ ತಂತ್ರಜ್ಞಾನದ ಮಿಸೈಲ್ಗಳನ್ನ ಬಳಸಿದೆ ಮಸೂದ್ ಅಂತ ಹೇಳಲಾಗ್ತಾ ಇದೆ. ಮೊಸಾದ್ ಬಳಕೆ ಮಾಡಿರುವಂತದ್ದು ಶಬ್ದವನ್ನ ಮಾಡದೆ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುವಂತಹ ಈ ಕ್ಷಿಪಣಿಗಳು ಲೇಸರ್ ಗೈಡೆಡ್ ಆಗಿದ್ದು ಗುರಿಯನ್ನ 100% ನಿಖರತೆಯೊಂದಿಗೆ ತಲುಪುತ್ತೆ. ಭದ್ರತಾ ಗೋಡೆಗಳನ್ನ ಭೇದಿಸಿ ಒಳಗೆ ಸ್ಫೋಟಿಸುವಂತಹ ಬಂಕರ್ ಬ್ಲಾಸ್ಟರ್ ತಂತ್ರಜ್ಞಾನ ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಇನ್ನು 4ನೇದು AI ಕೃತಕ ಬುದ್ಧಿಮತ್ತೆ ಮತ್ತು ಫೇಶಿಯಲ್ ರೆಕಗ್ನೈಸೇಷನ್. ಯಾವುದೇ ದಾಳಿ ನಡೆಸೋ ಮುನ್ನ ಗುರಿಯಾದ ವ್ಯಕ್ತಿ ಅವರೇ ಹೌದು ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಮೊಸಾದ್ AI ಆಧಾರಿತ ಫೇಶಿಯಲ್ ರೆಕಗ್ನೈಸೇಷನ್ ಕ್ಯಾಮೆರಾಗಳನ್ನ ಬಳಕೆ ಮಾಡುತ್ತೆ. ಜನಸಂದಣಿಯ ನಡುವೆ ಅಥವಾ ಭೂಗತ ಬಂಕರ್ಗಳಲ್ಲಿದ್ರೂ ಕೂಡ ವ್ಯಕ್ತಿಯನ್ನ ಗುರುತಿಸೋ ತಂತ್ರಜ್ಞಾನ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸಿತು. ಒಟ್ಟಾರೆಯಾಗಿ ಈ ಕಾರ್ಯಾಚರಣೆ ಕೇವಲ ಒಂದು ಹತ್ಯೆ ಮಾತ್ರ ಅಲ್ಲ, ಬದಲಾಗಿ ಇರಾನ್ನ ಇಡೀ ಭದ್ರತಾ ವ್ಯವಸ್ಥೆಯ ಮೇಲೆ ಇಸ್ರೇಲ್ ಸಾಧಿಸಿದ ತಾಂತ್ರಿಕ ಮತ್ತು ಮಾನಸಿಕ ವಿಜಯವಾಗಿದೆ. ಮೊಸಾದ್ನ ಈ ಹೆಜ್ಜೆ ಮಧ್ಯಪ್ರಾಚ್ಯದ ಭೌಗೋಳಿಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದು ಗುಪ್ತಚರ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನ ಬರೆದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.